ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಲೋ, ಹೇಳಪ್ಪ. ಇದು ಗಿರ್ಜಿ ಹೇಳ. ಯೋ ಅದು ಎಷ್ಟು ಸಲ ನೆನೆಸ್ಕೊಂತೀಯ? ಅಷ್ಟು ಸಲ ನೆನೆಸ್ಕೊಂಡು ಫೋನ್ ಮಾಡೋ ಬದ್ಲಿ ಬಂದ್ಬಿಡ್ಬೇಕು ಬೇಡ ಸುಮ್ಕಿಲಿಗೆ. ಅಯ್ಯೋ ಶಾಂತಕ್ಕ, ಒಂದೆರಡು ನಿಮಿಷ ಸಮಾಧಾನಾಗಿ ನನ್ನ ಮಾತು ಕೇಳು. ಅಯ್ಯೋ ಕತಿಯೇ, ನಾ ಏನು ಮತ್ತೆ ಹಾರಾಡಕತ್ತೆ ನಾನು ಸಮಾಧಾನಾಗಿ ಕೇಳಕತ್ತೇನೆ. ಹೇಳು, ಅದೇನದು ಅಂತ ಮಾತುಕತಿ ಮಾತಾಡಕತ್ತಾಳ ನಮ್ಮವ್ವ. ಶಾಂತಕ್ಕ, ನಿನ್ನ ಮಗ ಅದಾನ ನಮ್ಮ ಮನೆಯೊಳಗ? ನನ್ನ ಮಗ ಇಲ್ಲ ಮನ್ಯಾಗ. ಹೇಳ, ಮಧ್ಯಾಹ್ನ ಊಟಕ್ಕೂ ತೊಗೊಂಡೋಗ್ಯಾನ, ಹಂಗಾಗಿ ಬರಲ್ಲ ಈಗ. ನಮ್ಮಕ್ಕಿ ಆಕೆ ಅರ್ಬಿ ಹೋಗ್ಯಾಕತ್ತಾಳ. ಹೇಳ. ಅಲ್ಲ ಶಾಂತಕ್ಕ, ಬಂದಿಗಿಂದ ನಾನು ಒಂಚೂರು ಲಕ್ಷ ಕೊಟ್ಟು ನೋಡೇವ. ಇಲ್ಲ ಮನ್ಯಾಗ ನಂಗೆ ಗೊತ್ತಾಗಲ್ಲನ. ಹೇಳ ನೀನು, ಏನಾತ? ಅಲ್ಲ, ನನ್ನ ಕಳುವಲೆ ಮಾತಾಡುವಂಥದ್ದು ಏನೈತಿ? ಯಾರದ ಫೋನ್ಯಾಗ? ಶಾಂತಕ್ಕ, ಇವತ್ತು ನಾನು ನನ್ನ ಮಗ ನನ್ನ ಸೊಸಿ ದವಾಖಾನಿಗೆ ಹೋಗಿದ್ವಿ. ಅಲ್ಲೇ ಖುಷಿ ಬಂದಿದ್ಲು. ಖುಷಿನಾ ದವಾಖಾನ್ಯಾಗ? ಏನಾಗೈತಿ? ಆರಾಮದಾಳಿಲ್ಲ? ಖುಷಿ ಬಗ್ಗೆ ಯಾರು ಮಾತಾಡಕತ್ತಾರ? ನಮ್ಮ ಬಾಯ ಹೊಡಿವಳ್ಳಲ್ಲ. ಶಾಂತಕ್ಕ, ನಾ ಯಾವ ಹೊಟ್ಟೆ ಕಿಚ್ಚಿಲಿ ಹೇಳತ್ತೇನೆ, ಮತ್ತೆ ಅಂಥದ್ದು ತಿಳ್ಕೊಳಕ್ಕೆ ಹೋಗ್ಬೇಡವಾ. ಏನು ವಿಚಾರ ಗೊತ್ತಾದ್ಮೇಲೆ ಸುಮ್ಮನಿರಕ್ಕೆ ಆಗ್ಬಲ್ತು. ಯಾಕಂದ್ರೆ ನಾಳೆ ನನಗೊಂದು ಮಾತು ಹೇಳಿಲ್ಲಲ್ಲ ಗಿರ್ಜಿ. ಅವತ್ತು ಹೇಳಿದ್ದೆ ಅಂದ್ರೆ ನಾವು ಏನಾರ ಮಾಡ್ತಿದ್ವಿ ಅಂತ ನಿಂಗೆ ಅನ್ನಿಸ್ಬಾರ್ದಲ್ಲ. ಅದ್ರ ಸಂಬಂಧ ಖುಷಿನ ಊರಿಗೆ ಕರ್ಸ್ಕೊಂಬಿಡ ಶಾಂತಕ್ಕ. ಅಲ್ಲಿ ಇಡಕ್ಕೆ ಹೋಗ್ಬೇಡಕಿನ್ನ. ಯಾಕೆ? ಏನಾತ? ಹಿಂಗೆ ಮಾತಾಡಕತ್ತಿ? ಅಲ್ಲ, ಓದಕ್ಕೆ ಹೋಗಿತ್ತದ ನನ್ನ ಮೊಮ್ಮಗಳು. ಅದನ್ನ ನೀ ಕರ್ಸ್ಕೊಂಬಿಡು, ನೀನು ಅಲ್ಲಿ ಇಡಬೇಡ ಅಂತಂದ್ರೆ ಏನಾತ್ರಿ ಇರ್ತೀರ? ಯಾರು ಶಾಂತಕ್ಕ? ಅದು ನಮ್ಮ ಈರಮ್ಮ. ಇರ್ಲಿ ತಗೋ. ಗಿರ್ಜಿ ಮಾತಾಡಕತ್ತಾಳ ಅಲ್ಲಿ ಬೆಂಗಳೂರಿಂತ್ರ. ಈರಮ್ಮಕ್ಕೆ ಹೇಳ, ಏನು ಸಮಾಚಾರ? ನೀವೇನ್ರಿ ಹಿಂಗೆ ಬಂದ್ಬಿಟ್ಟಿರಿ? ನೀವು ಡಬ್ಬಿ ಕೊಟ್ಟು ಕಟ್ಟಿದ್ನಲ್ಲ ನಾನು. ಓಯ್ ಮುಚ್ಚು ಶಾಂತಕ್ಕ. ಗಿರ್ಜಿ, ಅದು ಈಗ ಬಂದ ನನ್ನ ಮಗ. ಮಾತು ಬದಲಾಯಿಸ್ಬೇಡ್ವೆ. ಏನ ನಾ ಡೆಬ್ಬಿ ಬಿಟ್ಟೋಗಿದ್ದೆ, ತೊಗೊಳೋಣ ಊಟಕ್ಕೆ ಇಲ್ಲೇ ಮಾಡೋಣ ಅಂತೇಳಿ ಅವ್ನು ಕುಂದ್ರಿಸಿಲ್ ಬಂದ ನಾನು. ಏನು ನೀವು ಮಾತಾಡೋದೆಲ್ಲ ಪೂರ ಕೇಳಿಸ್ಕೊಂಡೇನಿ. ಈಗ ಸುಮ್ಮನೆ ಹೇಳ್ಬೇಕು ಏನು ವಿಚಾರ ಅದು ಖುಷಿ ಬಗ್ಗೆ. ಯಾಕೆ ಗಿರ್ಜಕರ್ ಅಲ್ಲಿಂದ ಕರ್ಸುವ ಅನ್ನಕತ್ತಾರ? ಏನು ಸಮಾಚಾರ ನನಗೆ ಗೊತ್ತಾಗಬೇಕೀಗ. ಏನು ಕೇಳು ಯವ್ವ, ಮಾತು ಮರ್ಸ್ಬೇಡ. ಗಿರ್ಜಕರ ಹೇಳ್ರಿ ಪೂರ ವಿಚಾರ. ಅಯ್ಯೋ, ಯಾವಾಗ ಬಂದಪ್ಪ? ನಾ ಬಂದು ಭಾಳ ತೆಗೈತ್ರಿ. ಈಗ ಅದು ಮಾತು ಬೇಡ, ನನಗೆ ಹೇಳ್ರಿ ಖುಷಿದು ಏನು ವಿಚಾರ. ಆಕಿನ ಯಾಕೆ ಕರ್ಸುವ ಅನ್ನತ್ತೀರಿ? ಏನು ಹೇಳ್ರಿ ಗಿರ್ಜಕರ? ಏನಿಲ್ಲಪ್ಪ, ಅದು ಇವತ್ತು ನಾನು ನನ್ನ ಮಗ ಮತ್ತೆ ನನ್ನ ಸೊಸಿ ದವಾಖಾನಿಗೆ ಹೋಗಿದ್ವಿ. ಅಲ್ಲಿ ಖುಷಿ ದವಾಖಾನಿಗೆ ಬಂದಿದ್ಲು. ದವಾಖಾನಿಗೆ ಬಂದ್ರೆ ಬೆಟ್ಟ ಆದ್ಲು ಬಿಡು. ಮಾತಾಡಿ ಹಿಂಗೆ ಆಕೆ ಮುಂದೆ ಹೋಗತ್ಲೆ ಒಬ್ಬಾಕಿ ನರ್ಸ್ ಬಂದ್ಲತ್ತಾಗಿಂದ. ನಮ್ಮ ಊರನ ರೀ ಮಾತಾಡತ್ತಿದ್ವಿ ಅಂತಂದೆ. ಅಯ್ಯೋ, ಈ ಹುಡುಗೇನ್ರಿ ನಿಮ್ಮ ಊರಂದು? ಅಲ್ಲ, ಸ್ವಲ್ಪ ತಿಳುವಳಿಕಿಲ್ಲ, ಏನಿಲ್ಲ, ಹಂಗೆ ಒಟ್ಟು ಒಂಚೂರು ಮಾತಾಡ್ಕೊಂತ ಖುಷಿ ಯಾಕೆ ಬಂದಿದ್ಲು ಅನ್ನೋದನ್ನ ಭಯ ಬಿಟ್ಬಿಟ್ರಪ್ಪ ಅವರು. ಏನಾಗೈತ್ರಿ? ಏನು ಗಿರ್ಜಕರ ಏನು ಹೇಳತ್ತೀರಿ ನೀವು? ಇಷ್ಟ ಆತ್ ನೋಡಿ ಶಾಂತಕ್ಕ. ನನಗೂ ಸುದ್ದಿ ಕೇಳಿ ದಿಂಗ್ ಬಡ್ದಂಗಾತ. ಅಯ್ಯೋ ದೇವ್ರೆ, ದಿಂಗ್ ಬಡ್ದಂಗಾತ್ ಬಿಡು. ಎಲ್ಲ ಇಷ್ಟು ಕುತ್ತಿಗೆ ಕೊಯ್ಯ ಕೆಲಸ ಮಾಡ್ಯಾಳ ಹೆಂಗಾರಕ್ಕಿಲ್ಲಿ? ಓ, ಅದಕ್ಕೆ ಈಗ ಬಾರ್ವಾ ಊರಿಗೆ ಅಂತಂದ್ರೆ ನಂಗೆ ಈಗ ಬರಕ್ಕೆ ಆಗೋದಿಲ್ಲ ಅಂದ್ಲಕ್ಕಿ. ಓಹೋ, ಒಟ್ಟು ಈ ಥರ ಮಾಡ್ತಾ ಇದ್ದಾಳನ್ರಿ. ಬಡ್ಕೊಂಡೆ ನಾನು. ಬೇಡ ಓದ್ಸೋದು, ಈ ಓದು ಇದು ಎಲ್ಲ ಯಾಕ ಅಂತ ಬಡ್ಕೊಂಡೆ. ನನ್ನ ಮಾತು ಎಲ್ಲಿ ಕೇಳ್ತಾರೆ ಇವರು? ಛೇ ಈ ಥರ ಮರ್ಯಾದೆ ತೆಗಿಯಕತ್ತಾಳಲ್ಲ ಈಕಿಗೆ. ಏನು ಬಂದೈತಿ ಅಂತೀನಿ ನನ್ನತ್ತಾಗ. ಇಲ್ಲಪ್ಪ, ಇಲ್ಲ, ಈಕಿ ನಮ್ಮನ್ನೇನು ಇಡಲ್ಲ ಬಿಡು. ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗ ಮಟ್ಟ ಈಕೆ ಎಲ್ಲ ಹರಾಜನಕ್ಕೇನು ಈಗಾಗಲೇ ಆತಲ್ಲ ಸುದ್ದಿ. ಅಯ್ಯೋ ದೇವ್ರೇ, ನೀವು ನೋಡ್ದಂಗೆ ಇನ್ನೂ ಯಾರ್ಯಾರು ನೋಡ್ಯಾರೋ ಏನೋ. ಇದು ಎಷ್ಟನೇದ್ದ ಏನೋ ಆತಾಗ. ಅಲ್ಲ, ಹಿಂಗೆ ತಗ್ಸಾಕ್ ಹೋಗೋದು ಅಂದ್ರೆ ಯವ್ವ ಏನು ಬೇ ಇದು ಯವ್ವ? ಇಲ್ಲ, ನಾ ಜೀವದರ್ಸ್ಲೇ ಇರೋದಲ್ಲ ಬಿಡು. ಗಿರ್ಜಿ, ಸರಿಯಾಗಿ ಗೊತ್ತಿಲ್ದ ಮಾತಾಡಕ್ ಹೋಗ್ಬೇಡ. ನಾ ಹೇಳಕತ್ತೇನೆ ಕೇಳ. ನನ್ನ ಮಗ ಕಂಗಾಲಾಗ್ಯಾನಿಲ್ಲ. ಏನ ಮಗಳ ಅಷ್ಟು ಸಿಟ್ಟು ಬರ್ತೈತೆ ಅವಂಗ. ಪೂರಾ ವಿಚಾರ ಗೊತ್ತಿಲ್ದ ಮಾತಾಡ್ಬೇಡ ಗಿರ್ಜಿ. ಅಯ್ಯೋ ದೇವ್ರಿ, ಏನು ಬಂತಿಕ್ಕಿಗೆ? ಯಾಕೆ ಹಿಂಗೆ ಮಾಡಿರ್ಲಿಕ್ಕೆ? ನನ್ನ ಮಗಳ ಅಂತಕ್ಕೆಲ್ಲ. ನನ್ನ ಮಗಳ ಮ್ಯಾಗ ನಂಗೆ ನಂಬಿಕೆ ಐತಿ ಗಿರ್ಜಕರ. ನೀವು ತಪ್ಪು ತಿಳ್ಕೊಂಡಿರಿ. ನನ್ನ ಮಗಳ ಮೇಲೆ ನಂಗೆ ನಂಬಿಕೆ ಐತಿ. ನನ್ನ ಮಗಳು ಯಾವತ್ತೂ ಅಂತ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ನೀವೇನೋ ತಪ್ಪು ತಿಳ್ಕೊಂಡಿರಿ. ಇಲ್ಲ ಈರಮ್ಮ, ನನಗೇನ ಹುಡುಗಿ ಮೇಲೆ ದ್ವೇಷನ? ಕಣ್ಣಿಲೆ ನೋಡಿದ್ದೆ, ಕಿವಿಲೆ ಕೇಳಿದ್ದೆ ಹೇಳಕತ್ತೇನವ. ನನಗೆ ಒಂಥರ ಕೆಟ್ಟ ಅನ್ಸ್ಬಿಡ್ತು. ಏನು ಈ ಹುಡುಗಿ ಹಿಂಗೆ ಮಾಡ್ಕೊಂಡ್ಬಿಡ್ತಲ್ಲ. ನಾವು ಎಷ್ಟು ಊರಾಗ ಅವರು ನಂಬಿಕೆ ಇಟ್ಟಿರಿ, ನಾನು ಯಾವತ್ತು ಹಿಂಗೆ ಅಂತ ಅನ್ಕೊಳ್ಳಿಲ್ಲಲ್ಲ. ಏನಪ್ಪ ಇದು ಅಂತ ಭಾಳ ಬೇಜಾರಾಗ್ಬಿಡ್ತು ಗೊತ್ತನ. ಅದು ಯಾರ ಹೇಳಿದ್ರೆ ನಾ ತಲೆನೇ ಕೆಡಿಸ್ಕೊಂತಿದ್ದಿಲ್ಲ. ಅದೇ ದವಾಖಾನೆ ಒಳಗೆ ಡಾಕ್ಟರ್ ಕಡೆ ತೋರಿಸ್ಕೊಂಡು ಹೊರಗೆ ಬಂದಾಳ. ಅಲ್ಲೇ ದವಾಖಾನೆಗೆ ಆ ಡಾಕ್ಟರ್ ಬಾಜುಕಿದ್ ನರ್ಸ್ ಆಕೆ ಕುತ್ಕೊಂಡ ನೋಡಿ ಕೇಳಿಸ್ಕೊಂಡಕ್ಕೆ ಹೊರಗೆ ಬಂದು ಹೇಳಿದ್ದೆ ಗೊತ್ತನ. ಆ ನರ್ಸಿಗೇನು ಈಕಿ ಮ್ಯಾಗೇನು ದ್ವೇಷನ? ಹೇಳಿ ನೋಡೋಣ. ಇಲ್ಲವ, ಹಂಗೆಲ್ಲ ಏನೂ ಇಲ್ಲ. ಇಷ್ಟೆಲ್ಲ ಕೇಳಿದ ಮೇಲೂ ಇನ್ನೂ ಆಕಿನ ಅಲ್ಲಿ ಓದಾಕ್ ಬಿಡ್ಬೇಕನ್ನ. ಆಕಿನ ಮೊದ್ಲಕಿನ ಕರೆಸಿ ಹುಡುಗನ ಕೂಟ ಮದುವೆ ಮಾಡಿ ಕಳಿಸ್ತೀನಿ ಆಕಿನ. ಏನ ಬೇಡ, ಆಕಿ ಇಲ್ಲಿ ಓದಿ ಬರಲ್ ಬೀಳೋದು ಏನು ಅವಶ್ಯಕತೆ ಇಲ್ಲ. ಛೇ ಆಕಿ ಇಲ್ಲಿ ಓದಿ ಏನು ಆಗ್ಬೇಕಾಗಿಲ್ಲ, ಆಗ್ಬೇಕಾಗೇ ಇಲ್ಲ. ಮೊದಲು ಫೋನ್ ಮಾಡು ಯವ್ವ, ಮೊದಲು ಫೋನ್ ಮಾಡಿ ನಿನ್ನ ಮೊಮ್ಮಗಳಿಗೆ.
ಅದಕ್ಕೆ ಹಿರಿಯರು ಹೇಳ್ತಾರನ ಹೆಣ್ಮಕ್ಳಿಗೆ ಯಾಕೆ ಇವೆಲ್ಲ ಅಂತೇಳಿ ಇದ್ದೂರಾಗಿದ್ದೇ ನಂಬಕ್ಕಾಗಲ್ಲ. ಏನು ಊರು ಬಿಟ್ಟು ಊರಿಗೆ ಹೋಗಿ ಓದಿ ಬರೋದು ಇವು ಬರ್ಲಿ ಬೀಳೋದು ಅಟ್ರಾಗೆ ಐತಿ. ಇಲ್ಲ, ನಾನು ನನ್ನ ಮಗಳು ಏನೋ ಒಂದು ಅಕ್ಕಳ ಅಂತ ಮಾಡಿದ್ದೆ, ಆದ್ಲಲ್ಲ ಹೆಸರು ತಂದ್ಲಲ್ಲ, ಸುದ್ದಿ ಕೇಳಿದೆ, ಮತ್ತಿನ್ನೇನೈತಿ. ಇಂಥ ಒಂದು ಅಲ್ಲ, ಈ ಥರ ಒಂದು ನನಗೆ ಮರ್ಯಾದೆ ಕಳಿತಾಳ ಅಂತಿಕ್ಕಿ ನನಗೆ ಅನ್ಕೊಂಡಿಲ್ಲಪ್ಪ. ನಾನು ಅನ್ಕೊಳ್ಳೇ ಇಲ್ಲ. ನಾನು ಛೇ 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 ಇಂಥ ಮಕ್ಳು ಹುಟ್ಟೋದಕ್ಕಿಂತ ಹಂಗೆ ಇರೋದು ಸುಖ ಆತಾಗ. ಯವ್ವ ಮೊದಲು ಫೋನ್ ಮಾಡಕ್ಕಿಗೆ, ಇಲ್ಲ ತಡಿ ನಾನೇ ಹಚ್ತೀನಿ. ಗಿರ್ಜಾ ಆಯ್ತು ತಡಿವ, ಕಟ್ ಮಾಡಿ ನಾನು ಆಕಿ ಫೋನ್ ಹಚ್ಚಿ ಮಾತಾಡಿ ಏನನ್ನೋದು ಹೇಳ್ತೇನೆ ನಾನು ನಿನಗೆ. ಅಪ್ಪ್ಯಾ ದುಡುಕ್ಬೇಡ, ನನ್ನ ಮಾತು ಕೇಳು. ಏನ ಇದು ಹೆಣ್ಮಕ್ಳ ವಿಚಾರ. ಈಗ ಹಂಗೆ ದುಡುಕಿ ನಾವು ತೀರ್ಮಾನ ತೊಗೊಳಕ್ಕೆ ಆಗೋದಿಲ್ಲ. ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅಕಸ್ಮಾತ್ ಜೀವ ಕಳ್ಕೊಂಡ್ಲು ಅಂದ್ರೆ ಏನು ಮಾಡ್ತಿ? ಸಮಾಧಾನಾಗಿ ಮಾತಾಡ್ಲಾ? ಕಳ್ಕೊಲಿ ಆಕಿ ಈ ಥರ ಹೊಟ್ಟಿ ಬಿಟ್ಕೊಂಡು ಇಲ್ಲಿಗೆ ಬರೋ ಬದಲಿ ಅಲ್ಲೇ ಜೀವ ಕಳ್ಕೊಂಡೇ ಬಿಡ್ಲಿ ಆಕಿ. ನನ್ನ ಮಗಳು ಅಲ್ಲೇ ಏನೋ ಆಗಿ ಸತ್ತೇ ಹೋದ್ಲು ಅಂತ ಹೇಳ್ತೇನೆ ನಾನು. ಯಾಕೆ ಹಂಗೆ ದುಡುಕ್ತಿ? ನಮ್ಮ ಖುಷಿ ಹಂಗೆಲ್ಲ. ಖುಷಿ ಭಾಳ ಒಳ್ಳೆ ಹುಡುಗಿಲ್ಲ ಆಕಿ. ಏನೋ ಎಲ್ಲೇ ತೆಪ್ಪಾಗೈತದ, ಎಲ್ಲೇ ಏನೋ ತಪ್ಪಾಗೈತಿ ಏನನ್ನೋದು ವಿಚಾರಿಸ್ಬೇಕಷ್ಟೇ. ನೀ ಸ್ವಲ್ಪ ಸಮಾಧಾನಾಗಿರ್ಲ, ಹಂಗೆ ಮಾಡಕ್ಕೆ ಹೋಗ್ಬೇಡ. ಮೊದಲು ನಮ್ಮ ಮಕ್ಕಳ ಮ್ಯಾಗ ನಾವು ನಂಬಿಕೆ ಇಡಬೇಕು. ನಾವೇ ನಂಬಿಕೆ ಇಡಲಿಲ್ಲ ಅಂದ್ರೆ ಯಾರು ನಂಬಿಕೆ ಇಡ್ತಾರೆ ಹೇಳಂಗಾರ ನೋಡೋಣ. ಸ್ವಲ್ಪ ಸಮಾಧಾನಾಗಿ ಇದನ್ನ ಬಗೆಹರಿಸೋದು ಕಲಿ. ದುಡ್ಕೋದ್ರಿಂದ ಏನು ಬರೋದಿಲ್ಲ, ಅರ್ಥ ಮಾಡ್ಕೋ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ. ನಾ ಹಚ್ಚಿ ಮಾತಾಡ್ತೀನಿ, ಸುಮ್ಮನಿರು. ನಾನು ಆಕಿನ್ನ ಕೇಳ್ತೇನೆ, ಏನು ಎತ್ತ ಹಿಂಗೆ ಸುದ್ದಿ ಬಂದೈತಿ, ಕರೆನ ಸುಳ್ಳ ಅಂತ ನಾ ಕೇಳ್ತೇನೆ. ನೀ ಸ್ವಲ್ಪ ಸಮಾಧಾನಾಗಿರು ಒಂಚೂರು. ನಾ ಕೇಳ್ತೇನೆ, ಇದು ಬದುಕೇನು ನಾನು. ಕೇಳು, ಅದೇನು ಕೇಳ್ತಿ? ನೀ ಯಾಕೆ ಹೋಗಕ್ಕೆ ಓದಿದ ಅವಕನಿಗೆ ಆಕಿ ಮಾಡ್ಕೊಂಡಿದ್ದು ಆಕೆ ಅನುಭವಿಸ್ತಾಳ ಸರ್ರೆಗೆ. ಆಕಿ ಹೊಲಸ್ಗುಣ ಅವಾಗ ಗೊತ್ತಾತಲ್ಲ ನನಗೆ. ಅದಕ್ಕೆ ನನ್ನ ಜೀವನದಾಗ ನಾನು ಮಾಡಿದ್ದು ಅಂದರೆ ಇದೇ ತಪ್ಪು ಕೆಲಸ. ನನ್ನ ಜೀವನದಾಗ ತಪ್ಪು ಆಯ್ಕೆ ಮಾಡ್ಕೊಂಡಲ್ಲ, ಅದೇ ತಪ್ಪು ಕೆಲಸ ನಾನು ಮಾಡಿದ್ದು. ಕಣ್ಣೆದುರಿಗೆ ಒಳ್ಳೆ ಆಯ್ಕೆ ಇದ್ದರೂ ತಪ್ಪು ಆಯ್ಕೆ ಮಾಡ್ಕೊಂಡ್ಬಿಟ್ಟೆ. ಅದು ಈಗೂ ನನಗೆ ಗಿಲ್ಟ್ ಫೀಲ್ ಆಗತ್ತೈತಿ. ಕಣ್ಣೆದ್ರಿಗೆ ಒಳ್ಳೆ ಆಯ್ಕೆ ಇತ್ತಾ? ಯಾರ ಮನೋಜ ಅದು ಬೇರೆ ಬಿಡು, ಹೋಗ್ಲಿ. ಒಟ್ನಾಗ ನನ್ನ ಜೀವನದ ಮೊದಲನೇ ಆಯ್ಕೆನ ತಪ್ಪಾಗಿ ಮಾಡಿಂದ ನನಗೆ ಬಹಳ ಬೇಜಾರು. ಅದನ್ನು ಸರಿಪಡಿಸ್ಕೊಳಕ್ಕೆ ಭಾಳ ದಿನ ಬೇಕು. ಯಾರ ಫೋನ್? ಓ, ಅಮ್ಮ ಫೋನ್ ಮಾಡ್ಯಾಳ? ಹೌದಾ? ಭಾಳ ದಿನ ಆತ ಅಮ್ಮನ ಜೋಡಿ ಮಾತಾಡಿಲ್ಲ. ಹಚ್ಕೊಡು, ಮಾತಾಡೋಣ. ತಡಿ ಎಬ್ಬಿಸ್ತೀನಿ. ಫಸ್ಟ್ ಹಲೋ ಅನ್ಬೇಡ, ಅಲ್ಲಿ ನಮ್ಮಪ್ಪ ಐತೋ ಯಾರ ಥರ ವಿಚಾರಿಸ್ಕೊಂತೀನಿ. ಸ್ಪೀಕರ್ ಇಡು, ಮತ್ತೆ ಕೆಲ್ಸ್ತಿ. ಸರಿ. ಹಲೋ, ನಾನು ಅಮ್ಮ ಮಾತಾಡೋದು. ನಂಗೆ ಗೊತ್ತೇ, ನಂಬರ್ ಇಲ್ಲ ನನ್ನ ಕಡೆ. ಹೇಳು, ನಂಗೆ ಗೊತ್ತಾತು. ಮತ್ತೆ ಆರಾಮದಿಯಾ? ಏನು ಮಾಡತ್ತಿ? ಇಷ್ಟೊತ್ತಿಗೆ ಹಚ್ಬಿಟ್ಟು ಎಲ್ಬೇ ದಿನ ಸಂಜೆ ಕಸ್ತಿದ್ದಿ? ಹಂಗೆ ನೆನಪಾತ ಮಾತಾಡೋಣ ಅಂತ ಹಚ್ಚಿದೆ. ಅಂದಂಗೆ ಖುಷಿ, ಎಲ್ಲಿದಿ ನೀನು? ಹೊರಗಿದೆಯಾ ಕಾಲೇಜ್ ಒಳಗಿದೆಯಾ? ನೀನು ಒಂದಿಟ್ಟು ಮಾತಾಡ್ಬೇಕಿತ್ತು. ಕಾಲೇಜಿಂದ ಹೊರಗದೇನಿ. ಯಾಕೆ ಹೇಳ್ದೆ? ಅದು ಬಿಡು. ಅಮ್ಮ ಫಸ್ಟ್ ನಿನ್ನ ಬಾಜುಕ್ಕೆ ಯಾರದಾರ ನಂಗೆ ಅದನ್ನು ಹೇಳು. ಇಲ್ಲೇ ಯಾರಿಲ್ಲ, ನಾನು ನಿಮ್ಮವ್ವ ಇಬ್ಬರ ಅದೇವಿ. ಅದು ನೀನಂತೇಳಿ ಮಾತಾಡೋಣ ಅಂತ ಹಚ್ಚಿದ್ದೆ. ನಿಮ್ಮಪ್ಪ ಅಂಗಡಿಗೆ ಹೋಗೈತಿ, ಮನ್ಯಾಗಿಲ್ಲ. ಓ ಹೌದಾ? ಸರಿ. ಅಂದಂಗ ಅದು ಮನೋಜ್ ನನ್ನ ಜೊತೆಗೆ ಅದಾನ ಇಲ್ಲೇ. ಅಮ್ಮ ಮಾತಾಡ್ತಾನಂತ ಕೊಡ್ತೇನೆ ನೋಡ. ಇಲ್ಲಾಂದ್ರೆ ಕೊಡೋದೇನೈತಿ, ಮಾತಾಡಿ ಕೇಳ್ತತಿ. ಯಾಕಪ್ಪ ಏನಾಯ್ತು? ಯಾಕೆ ಈಗಿಂದ ಈಗ ಬಾ ಅನ್ನಕತ್ತಿ? ಅಪ್ಪ ಕೇಳು, ನನಗೆ ಗೊತ್ತು ಅವಂದೇ ಕೆಲಸ ಆಯ್ತು. ಈಗ ಬೇಡ, ನಾ ಮಾತಾಡೋಕ್ಕಾಗಲ್ಲ ಈಗ. ನಾನು ನಿನ್ನ ಹತ್ರನೇ ಮಾತಾಡೋಣ ಅಂತ ಹಚ್ಚಿದ್ದೆ. ನಾನು ಇದು ಏನದು, ನಾನು ನಿನಗೆ ಸಂಜೆ ಕಾಲ್ ಫೋನ್ ಮಾಡ್ತೇನೆ ತಗೋರ, ಸಂಜೆಗೆ ಮಾಡ್ತೇನೆ ಇಡು. ಯಾಕೆ ಬೇಮ್ಮ ಮಾತಾಡಲ್ಲ ನನ್ನ ಜೋಡಿ? ಯಾಕೆ ಏನಾತ? ಅಯ್ಯ, ಖುಷಿಗೆ ಆಗ್ಲೇ ಗೊತ್ತಾಗೈತಿ ಲ್ಯಾಪ್ಟಾಪ್ ನಾನೇ ಕೊಟ್ಟಿದ್ದು ಅಂತೇಳಿ. ಅದು ನಿನ್ಗೆ ಹೇಳ್ಬೇಕು ಅನ್ಕೊಂಡಿದ್ಲಂತ ಹೇಳಕ್ಕಾಗಿಲ್ಲೋ ಹೇಳಲ್ಲ, ನಂಗೆ ಗೊತ್ತಿಲ್ಲ. ನಾನ ಕೊಟ್ಟಿದ್ದಂತ ಗೊತ್ತಾಗ್ಬಿಟ್ಟತಿ. ನನ್ನ ಪ್ಲಾನ್ ಲೀಕ್ ಆಗ್ಬಿಟ್ಟತಿ. ಏನ ನೀ ಕೊಡ್ಸಿಯೇನ ಕಂಪ್ಯೂಟರ್ ನಾಕಿಗೆ? ಅಪ್ಪ ಹ್ಞೂ, ನಿಮ್ಮ ಅಪ್ಪನೇ ಮಾತಾಡ್ತಾ ಇರೋದು. ನನ್ನ ವಂಶದ ಮರ್ಯಾದೆ ತೆಗಿಯೋಕಂತೇಳಿ ಅದಿಯಲ್ಲ ನೀನು. ದರಿದ್ರ ಹುಟ್ಟದಂಗೆ ಹುಟ್ಟಿ ನೀನು ಅಪ್ಪ ಅಂತ ಕರಿಬೇಡ ನನ್ನ ಇನ್ನೊಮ್ಮೆ. ಇಲ್ಲೋಡ, ಈಗಿಂದ ಹೊಂಟ ಬರ್ಬೇಕು ನೀನು. ಇಲ್ಲ ಅಂದಿ ನಾನು ಊರ್ಲ್ ಹಾಕೊಳ್ಳೋದಂತರೂ ಗ್ಯಾರಂಟಿ. ನಾ ಹೇಳ್ತಾ ಇದೀನಿ ಕೇಳ. ನಿನ್ನ ಮೇಲೆ ಓದು ತಕ್ಕದ್ದಲ್ಲ ಇದು. ನಾ ಹೇಳಾಕತ್ತೀನಿ ಕೇಳ. ನನಗಿದಿಷ್ಟಾನೇ ಇಲ್ಲ. ನೀನು ಮರ್ಯಾದಿಂದ ಬರ್ಬೇಕು. ಅವ್ನ ಜೋಡಿ ಸೇರಿ ಏನು ನಾಟಕ ಮಾಡಕತ್ತೀರಿ ನೀವು? ನಮ್ಮವ್ವ ಈಕಿನೂ ನನಗೆ ಅನ್ಯಾಯ ಮಾಡಕ್ಕೆ ಆದ್ಲಲ್ಲಪ್ಪ. ಅಯ್ಯೋ, ನಾನು ಯಾಕಾದ್ರೂ ಫೋನ್ ಮಾಡಿದ್ನೇನು? ಇವತ್ತೇರೆ ತಡಿಲ, ಒಂಚೂರು ಸಮಾಧಾನ ಆಗಿರಲ್ಲ. ಯಾಕಪ್ಪ ಏನಾಯ್ತು? ಯಾಕೆ ಈಗಿಂದ ಈಗ ಬಾ ಅನ್ನಕತ್ತಿ? ಅಪ್ಪ ಏನಾತಪ್ಪ? ನಾನು ಏನು ಮಾಡಿದೆ? ಏನಾಯ್ತು ಮಾವ? ಏನಾಯ್ತು? ಯಾಕೆ ಹಂಗ್ಯಾಕೆ ಸಿಡ್ಲೆ ಕರಿಯಾತಿ ಈಕಿನ? ಯಾವಲೇ ನೀನು ಹುಚ್ಚುಳೆ ಮಗ ನೀನು? ನೀ ಅದಕ್ಕೆ ನನಗೆ ಮಾವ ಅನ್ನಕತ್ತಿ? ನನಗೆ ಯಾವ ಸಂಬಂಧನೂ ಇಲ್ಲ ಅಂದಮೇಲೆ ನನ್ನ ಮಗಳ ಕಡೆ ಏನ್ಲೇ ಬಗ್ಗಾಕ್ ಮಾತಾಡಕತ್ತಿ ನೀನು? ಏನು ನನ್ನ ಮಗಳನ್ನ ನಡ್ನೀರಾಗ ನಿಂದ್ರಿಸಿ ಕೈ ತೊಳಿಬೇಕಂತ ಮಾಡಿಯ ನೀನು?
ನನ್ನ ಮಗಳು ನಂಬಿಸಿ ಮೋಸ ಮಾಡ್ಬೇಕಂತ ಮಾಡಿಯಾ, ಕುತ್ತಿಗೆ ಕೊಯ್ಬೇಕಂತ ಮಾಡಿಯಾ ನೀನು? ನಿಮ್ಮಿಬ್ಬರದು ಆಟ ಬಯಲಾಗೈತಿ ಏನ, ಎಲ್ಲ ಗೊತ್ತಾಗೈತಿಲ್ಲ ಸುದ್ದಿ. ನನ್ನ ಮಗಳನ್ನ ನನ್ನ ಮಗಳನ್ನ ಏನ ಕೆಡಿಸಿ ಹಾಳ ಮಾಡಿಬಿಟ್ಟೆನಕಿನ. ಥೋ ದೇವ್ರೇ, ನನ್ನ ಮಗಳು ಈ ರೀತಿ ನನ್ನ ಕುತ್ತಿಗೆ ಕೊಯ್ತಾಳಂತ ನಾನು ಅಂದ್ಕೊಂಡಿದ್ದಿಲ್ಲ. ಏನು ಆಕಿಗೆ ಎಷ್ಟು ಹೇಳಿದೆ ನಿನ್ನಿಂದ ದೂರಿರು 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 ಅಂತೇಳಿ. ಅಲ್ಲ, ದವಾಖಾನಿಗೆ ಹೋಗಿ ಹೊಟ್ಟಿ ತೊಳಸು ಲೆಕ್ಕಕ್ಕೆ ಹೋಗಿರಲ್ಲ ನೀವು. ಅಯ್ಯೋ ದೇವ್ರೆ, ಮನೆಗೆ ಬರ್ಬೇಕೀಗ ಖುಷಿ. ನೀನು ಇವತ್ತ ಟ್ರೈನ್ ಹತ್ತಬೇಕು, ಈಗ ಬರ್ಬೇಕು. ನಾ ಫೋನ್ ಕಟ್ ಮಾಡಕತ್ತೀನಿ. ಅಪ್ಪ ಒಂದ್ ನಿಮಿಷ ಬಾ ಅಪ್ಪ, ಕ್ಲಾಸ್. ಅಯ್ಯೋ ದೇವ್ರೆ, ಅಲ್ಲ ಇದು ಹೆಂಗೆ ಅಲ್ಲಿ ಹೋಗಿ ಮುಟ್ತು? ಅಯ್ಯೋ ದೇವ್ರೆ, ಏನು ನನಗೊಂದು ಲೆಕ್ಕ ತೋಲ್ತಲ್ಲ. ಇನ್ನು ಮನಜ ಏನಿದೆ ಎಲ್ಲ ಹಿಂಗೆ ಯಾಕಾಗತ್ತೈತೆ? ನಮ್ಮಪ್ಪ ಹಿಂಗೆ ಮಾತಾಡಕತ್ತಾನ. ದವಾಖಾನಿಗೆ ಹೋಗಿ ಅಂದ್ರೆ ನಾನು ಸುಮನ್ನ ಕರ್ಕೊಂಡೋಗಿದ್ದ ವಿಷಯ ಗೊತ್ತಾಗಿತ್ತಾ? ಯಾರು ಹೇಳಿದ್ರು? ಅಯ್ಯೋ ದೇವ್ರೆ, ಅಲ್ಲ ನಾ ಸುಮನ್ನ ದವಾಖಾನಿಗೆ ಕರ್ಕೊಂಡೋಗಿದ್ದ ವಿಷಯ ನನ್ನ ಅಪ್ಪಗೆ ಯಾರು ಹೇಳಿದ್ರು? ಅಯ್ಯೋ ದೇವ್ರೇ, ಇಲ್ಲ ನನಗೆ ಇವತ್ತು ಉಳುಗಾಲನೇ ಇಲ್ಲ. ಅಯ್ಯೋ ನಾನು ಏನು ಮಾಡಲಿ? ಈಗ ಬರಲೇಬೇಕು ಅಂತ ಹೇಳತ್ತ ನಮ್ಮಪ್ಪ, ಬರಲೇಬೇಕಂತ. ಮನೋಜ, ನಾನೀಗ ಹೋದ್ರೆ ವಾಪಸ್ ನನ್ನಿಲ್ಲಿ ಕಳಿಸ್ತತ್ತೋ ಇಲ್ಲೋ ಅಪ್ಪಾಜಿ, ನನಗಂತೂ ನಂಬಿಕೆ ಇಲ್ಲಪ್ಪ. ನಾನು ಏನು ಮಾಡ್ಬೇಕಂತೇಳಿ ತಿಳಿವಲ್ತು. ಅಲ್ಲ ಖುಷಿ, ನೀನ್ ಸುಮಾನ್ ದವಾಖಾನೆ ಕರ್ಕೊಂಡು ಹೋದ್ರೆ ನಿಮ್ಮಪ್ಪ ನನಗೆ ಯಾಕೆ ಹಿಂಗೆ ಮಾತಾಡಿದ? ಏನೋ ಆಗೈತಿ. ಸುಮಾನ್ ಪ್ರೆಗ್ನೆನ್ಸಿಗೆ ನಾನೇ ಕಾರಣ ಅಂತ ಏನಾದರೂ? ಇಲ್ಲ ಓ ಮೈ ಗಾಡ್ ಖುಷಿ, ನೀನ್ ಮಿಸ್ಟೇಕ್ ತಿಳ್ಕೊಂಡಿ. ಬರೀ ನೀನ್ ಸುಮಾನ್ ಕರ್ಕೊಂಡು ಹೋಗಿರೋ ವಿಷಯ ಏನಾದ್ರು ನಿಮ್ಮ ಅಪ್ಪ ಗೊತ್ತಾಗಿದ್ರ ಇಷ್ಟು ಸಿಟ್ಟು ಹಾಕಿದ್ದಿಲ್ಲವ ಮಾವ. ಮೇ ಬಿ ನನಗನ್ಸೋ ಮಟ್ಟಿಗೆ ಅಂದ್ರೆ ನೀನೇ ಪ್ರೆಗ್ನೆಂಟ್ ಆಗಿ ಅಂತ ಏನಾರ ತಿಳ್ಕೊಂಡಿರ್ಬೋದಾ? ನನಗೆ ಯಾಕೆ ಇಷ್ಟೊಂದು ಮಗಳನ್ನ ಹಾಳು ಮಾಡಿ ಅಂದ್ರೆ ಖುಷಿ ನೀ ಪ್ರೆಗ್ನೆಂಟು, ಅದ್ ಕಾರಣ ನಾನಂತ ತಿಳ್ಕೊಂಡಾನ ನಿಮ್ಮಪ್ಪ. ಅಯ್ಯೋ ಮನೋಜ, ಇಲ್ಲಪ್ಪ, ಇನ್ನು ನನಗೆ ಉಳಗಾಲ ಇಲ್ಲ ಬಿಡು. ಅಯ್ಯೋ ದೇವ್ರೆ, ಹಿಂಗೇನಾರ ತಿಳ್ಕೊಂಡಿದ್ರೆ ಮುಗೀತು ನನ್ನ ಕತೆ. ಅಲ್ಲ, ಫಸ್ಟ್ ಆಫ್ ಆಲ್ ಈ ವಿಷಯ ಹೆಂಗೆ ಗೊತ್ತಾತ? ಓ ಮನೋಜ, ನಿನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಗಿರ್ಜಕ್ಕರ್ ಭೇಟಿಯಾಗಿದ್ರು. ಅವರೇನಾದರೂ ಫೋನ್ ಮಾಡಿ ಹೇಳಿದ್ರಾ? ಅವ್ರಿಗೆ ಈ ವಿಷಯ ಹೆಂಗೆ ಗೊತ್ತಾತು? ಅಲ್ಲ, ಅದು ಹೋಗಿ ನನ್ನ ಹೆಸರೇ ಕೇಳ್ಯಾರ ಅವ್ರು. ಇದಿಲ್ಲೇ ಯೋಚನೆ ಮಾಡ್ಕೊಂತಾರೆ ಕುಂತ್ರೆ ಆಗಲ್ಲ. ನನಗನ್ನಿಸ್ತತಿ ಅವರು ಭಾಳ ಶೋರ್ ಆಗ್ಯಾರ. ನೀನು ಎಷ್ಟೊತ್ತಿದ್ರು ಇವತ್ತೇ ಟ್ರೈನ್ ಹತ್ತಿ ಊರಿಗೆ ಹೋಗಿ ಅವ್ರಿಗೆ ಕ್ಲಿಯರ್ ಮಾಡು, ಇದು ಹಿಂಗಲ್ಲ ಹಿಂಗ ಅಂತೇಳಿ. ಆ ಗಿರ್ಜಕ್ಕರ್ ಒಬ್ರು ಬಾಯ್ ಸುಮ್ಮನಿರಲ್ಲ ಅತ್ತಾಗ. ಅವ್ರಿಗೆ ಯಾಕೆ ಬೇಕು ಅಂತೀನಿ ನಾನು. ಅಲ್ಲ, ಹಂಗೆ ಹೋಗಿ ಹೇಳಾರಲ್ಲ, ಹೋಗಿ ನಿನಗೂ ಬುದ್ಧಿಲ್ಲ. ಇಂಥ ವಿಷಯಕ್ಕೆ ಅಕ್ಕಿ ಜೊತೆಗೆ ಹೋಗಿಯಲ್ಲ. ನೋಡಿದವ್ರು ನೀನು ಆಕಿನಂಗೆ ನಿಂದು ಮೈಂಡ್ ಸೆಟ್, ಆಕಿನಂತಕ್ಕೆ ನೀನು ಎಷ್ಟು ತಗ್ಸಿಯನ ಅಂತ ನೋಡ್ತಾರ ಅಂತ ಅಷ್ಟು ಹೇಳಿನಿ. ನಿನ್ನ ತಲೆಯಾಗ ಯಾಕೆ ಹೋಗಿಲ್ಲ ನನಗೆ ಅದೇ ಅರ್ಥ ಆಗೋಲ್ತು. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು, ಎಂಥ ಕೆಲಸ ಆಗೋಯ್ತು. ನಾನೇನು ಮಾಡಲಿ ಈಗ? ಹೋಗಿ ರೂಮ್ ಹೋಗಿ ಒಂದು ಸ್ವಲ್ಪ ಫ್ರೆಶಪ್ ಆಗಿ ಒಂದಿಷ್ಟು ಬಟ್ಟೆ ಇಟ್ಕೊಂಡು ಹೋಗಿ ಬಾ. ನಾನು ಬರ್ಲೇನ? ಹೌದು, ನಾನು ಬರ್ತೀನಿ. ಯಾಕಂದ್ರೆ ಇದು ನಿನ್ನ ಮೇಲೆ ಬಂದಿರೋದ್ರಿಂದ ನಾನು ಬರೋದು ಒಳ್ಳೇದೆ. ನಾನು ಕ್ಲಿಯರ್ ಮಾಡೇ ಬಿಟ್ಟಂಗೆ ಆಕತಿ. ನಾನು ಬರ್ತೀನಿ, ನಡಿ ಹೋಗೋಣ. ಬೇಡ ಮನೋಜ, ನೀನು ಬೇಡ. ಬೇಡ ಗಿಡ ಅನ್ನಕೋಬೇಡ, ನಾನು ಬರ್ತೀನಿ ನಡಿ. ಈಗ ನಾನು ಮಾತಾಡಿದ್ರು ಒಂಚೂರು ಕ್ಲಿಯರ್ ಆಕತಿ, ಇಲ್ಲ ಇದು ಬಗೆಹರಿಯಲ್ಲ. ಹೋಗಿ ಇನ್ನೊಂದು ಆಕತಿ. ಹೇಳೋದು ಅರ್ಥ ಮಾಡ್ಕೊ. ನಿಮ್ಮ ಅಪ್ಪಗೆ ಬಂದಿರೋ ಸಿಟ್ಟಿಗೆ ನೀನು ಹಿಡ್ಕೊಂಡು ಹೊಡೆದ್ನ ನಾ ಇದ್ದೆ ಅಂದರೆ ಅದೆಲ್ಲ ಏನೂ ಆಗಲ್ಲ. ನಿನ್ನ ಹೊಡೆದ್ರ ನಿನ್ನೂ ಹೊಡಿತಾನ ನಮ್ಮಪ್ಪ. ಏನೂ ಆಗಲ್ಲ, ನೀ ಸುಮ್ಮನಿರು, ನಾ ಬರ್ತೀನಿ.